ಸರ್ ಸೂಪರ್ ಫಿಲಂ ಸರ್, 100 ದಿವಸ ಪಕ್ಕ ಹೊಡುತ್ತೆ ಸರ್. ಸೂಪರ್ ಫಿಲಂ ಸರ್. ರೌಡಿಸಮ್ ಇರೋರು ಈ ಫಿಲಂ ನೋಡಿದ್ರೆ ಖಂಡಿತವಾಗ್ಲೂ ರೌಡಿಸಮ್ ಖಂಡಿತವಾಗ್ಲೂ ಮಾಡೋದೇ ಇಲ್ಲ ಸರ್. ಆ ಲೆವೆಲ್ ಆಗೈತೆ ಫಿಲಂ ಮಾತ್ರ, ಬೇರೆ ಲೆವೆಲ್ ಸರ್. ನಾನಂತೂ ಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ. 100 days ಪಕ್ಕ ಬ್ಯೂಟಿಫುಲ್ ಮೂವಿ, ಗುಡ್ ಸ್ಟೋರಿ ಫಾರ್ ಪೂರ್ ಪೀಪಲ್. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಮೆಸೇಜ್ ಇದೆ, ಸೂಪರ್ ಮೂವಿ. ನಾನೊಬ್ಬ ಪ್ರೇಕ್ಷಕ, ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ಪಿಕ್ಚರ್ ನೋಡಿದೆ, ಒಬ್ರು ಒಂದು ಚೂರು ಸೈಲೆಂಟ್, ಒಬ್ರು ಮಾತಾಡ್ಲಿಲ್ಲ. ಅಷ್ಟು ಮೂವಿ ಅಷ್ಟು ಚೆನ್ನಾಗಿತ್ತು. ನಾನು ನೋಡಿದೆ, ಕೊನೆಯಿಂದ ಇಲ್ಲಿವರೆಗೂ ನೋಡಿದ್ದೇನೆ, ಒಂದು ಚೂರು ಸೌಂಡ್ ಬರ್ಲಿಲ್ಲ ಆಚೆ ಕಡೆ. ಅಷ್ಟು ಸೈಲೆಂಟ್ ಆಗಿ ನೋಡ್ತಾ ಇದ್ರು ಪಿಕ್ಚರ್ ನ. ರೌಡಿಸಮ್ ಬೇರೆ ಫಿಲಂ, ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದು ಚೂರು ಒಬ್ರು ಸೌಂಡ್ ಮಾಡ್ಲಿಲ್ಲ. ಇವ್ರು ಯಾರು ಏನೇ ಇರಲಿ, ಪಿಕ್ಚರ್ ಆ ಲೆವೆಲೇ ಬಂದೈತೆ. ಒಬ್ರು ಒಂದು ಚೂರು ಒಂದು ಮಾತು ಮಾತಾಡಲಿಲ್ಲ, ಕಣ್ಣು ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು ಪಿಕ್ಚರ್. ಗ್ರೇಟ್. ನಾನೊಬ್ಬ ಅಭಿಮಾನಿ ಅಷ್ಟೇ, ಫಿಲಂ ಅಭಿಮಾನಿ. ಅಣ್ಣ ಪ್ರತಿಯೊಬ್ಬ ಆಡಿಯನ್ಸ್ ಕೇಳ್ತಾ ಇದ್ದೀನಿ, ಮೂವಿ ಹೇಗಿತ್ತು? ಈ ದಿನ ಸೂರ್ಯಣ್ಣ ಫಿಲಮು ಖಂಡಿತವಾಗಲೂ ಕರ್ನಾಟಕದವರು ನೋಡ್ಲೇಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಸೂರ್ಯಣ್ಣನಂತ ಎಲ್ಲ ಯುವಕರು ಕರ್ನಾಟಕವನ್ನು ಕಾಪಾಡಲೇಬೇಕು. ಈ ರೌಡಿಸಮ್ಗೆ ಒಂದು ಅಂತ್ಯ ಮಾಡಲೇಬೇಕು. ಹೌಸ್ಫುಲ್ ಆಗುತ್ತೆ ಇದು. 100 ನಡೆಯುತ್ತೆ. ಅಣ್ಣರಿಗೆ ಅಣ್ಣನಾಗಿ, ತಮ್ಮನಿಗೆ ತಮ್ಮನಾಗಿ, ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಂದೆಯಾಗಿರುವಂತ ಸೂರ್ಯ ಅಣ್ಣನಿಗೆ ಜೈ. ಮೂವಿ ಸಖತ್ತಾಗಿದೆ ಬ್ರೋ. ಇನ್ನೊಂದ್ಸತಿ ಸೂಪರ್ ಆಗಿದೆ. ಇನ್ನೊಂದ್ಸತಿ ಬಂದ್ರೆ ನೋಡಿ, ಸಖತ್ತಾಗಿದೆ. ಪಾರ್ಟ್ 2 ಬಂದ್ರೆ ಫುಲ್ ಸ್ಟೋರಿ ಗೊತ್ತಾಗುತ್ತೆ. ಲಾಸ್ಟ್ ಸೀನ್ ಬಂತಲ್ಲ, ಫಾಸ್ಟ್ ಫುಲ್ ಸ್ಟೋರಿ ಗೊತ್ತಾಗುತ್ತೆ. ಮೂವಿ ಮಾತ್ರ ಸಖತ್ತಾಗಿದೆ. ಸೂಪರ್ ಆಗಿದೆ ಫಿಲಿಮು. ತಂದೆ ತಾಯಿ ಅಕ್ಕ ತಂಗಿರನ್ನೆಲ್ಲ ಬಿಟ್ಟು ಜೈಲ್ಗಳಿಗೆ ಹೋಗ್ತಾರೆ. ಈ ಫಿಲಿಂ ನ ನೋಡಿದ್ರೆ ಒಂದು ಮೆಸೇಜ್, ಒಳ್ಳೆ ಮೆಸೇಜ್ ಬರುತ್ತೆ. ಮತ್ತೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಬೇಜಾರೇ ಅನ್ನಿಸ್ಲಿಲ್ಲ. ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರೌಡಿಸಮ್ ಅಂತಾರಲ್ಲ, ಆ ರೌಡಿಸಮ್ ಅನ್ನ ಇದನ್ನ ನೋಡಿದ್ರೆ ಒಳ್ಳೆ ಮೆಸೇಜ್ ಹೋಗುತ್ತೆ. ನಮ್ಮ ಕರ್ನಾಟಕ ಜನ ಬಂದು ನಮ್ಮ ಕನ್ನಡ ಫಿಲಿಂ ನ ನೋಡ್ಬೇಕು, ಬೆಳೆಸಬೇಕು. ಒಂದ್ ಟೈಮಲ್ಲಿ ಪ್ರಸನ್ನ ಥಿಯೇಟರ್ ಮುಂದೆ ಸೂರ್ಯಣ್ಣವರು ಕೂಡ ಡೆವಿಲ್ ಪೋಸ್ಟ್ ಇಟ್ಕೊಂಡ್ ಬಂದು ನಮ್ಮ ಬಾಸ್ ಮೂವಿನ ಪ್ರಮೋಷನ್ ಮಾಡಿದ್ರು. ಅದೇ ರೀತಿ ನಾವು ಡಿ ಬಾಸ್ ಅಭಿಮಾನಿಗಳೆಲ್ಲ ಸೇರಿ ಸೂರ್ಯಣ್ಣ ಮೂವಿಯನ್ನ ಬೆಳೆಸ್ತೀವಿ. ಯಾವುದೇ ಕಾರಣಕ್ಕೂ ಮೂವಿ ಫ್ಲಾಪ್ ಆಗಕ್ ಬಿಡಲ್ಲ. ಇವತ್ತಿನ ದಿನ ಈ ಕ್ರೌಡ್ ನೋಡಿದ್ರೆ ಇಲ್ಲಿರೋ ನಮ್ ಡಿ ಬಾಸ್ ಅಭಿಮಾನಿಗಳು, ಸೂರ್ಯಣ್ಣ ಅಭಿಮಾನಿಗಳು, ಆದ್ರಿಂದ ನಮ್ ಬಾಸ್ ಇಂದ ಅವ್ರು ನಿಂತಿದ್ದಾರೆ, ಅವರಿಂದ ನಾವು ನಿಂತಿರ್ತೀವಿ. ಜೈ ಡಿ ಬಾಸ್, ಜೈ ಸೂರ್ಯಣ್ಣ.